ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಕುಸುಮ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮನೆಯಲ್ಲೇ ರವೆ ಇಡ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: 1 ಬಟ್ಲು ರವೆ, ಸಣ್ಣ ಮೀಡಿಯಮ್ ಬನ್ಸಿ ರವೆ, ಉಪ್ಪಿಟ್ಟು ಮಾಡೋ ಅಂಥದ್ದು. ಒಂದು 5ರಿಂದ 6 ಗೋಡಂಬಿ ಸಣ್ಣದಾಗಿ ಹೆಚ್ಕೊಂಡಿರೋದು. 1 ಬಟ್ಲು ಮೊಸರು. ಎಷ್ಟು ರವೆ ತೊಗೊಂಡಿರ್ತೀರೋ ಅಷ್ಟೇ ಮೊಸರು ತೊಗೋಬೇಕು. ಸ್ವಲ್ಪ ಮೊಸರು ಉಳಿದ್ರೆ ಚೆನ್ನಾಗಾಗುತ್ತೆ. ಸಣ್ಣದಾಗಿ ಹೆಚ್ಕೊಂಡಿರೋ ಕರಿಬೇವು, ಒಂದು 2ರಿಂದ 3 ಸಣ್ಣದಾಗಿ ಹೆಚ್ಕೊಂಡು ಹಸಿಮೆಣ್ಸಿನ್ಕಾಯಿ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಸೋಡಾ ಪುಡಿ, ಒಂದು ಸ್ವಲ್ಪ ಉಪ್ಪು. ಒಲೆ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕಿದ ಮೇಲೆ ಎಣ್ಣೆ ಕಾದ್ಕೊಳ್ಳಿ. ಸ್ವಲ್ಪ ಇದಕ್ಕೆ ಸಾಸಿವೆ, ಸಾಸಿವೆ ಸಿಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಇದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹಾಕಿ ಸ್ವಲ್ಪ ಕಂದು ಬಣ್ಣ ಬರೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಮೇಲೆ ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡಿರೋ ಗೋಡಂಬಿನ ಹಾಕಬೇಕು. ಗೋಡಂಬಿ ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಸ್ವಲ್ಪ ಫ್ರೈ ಆಗಬೇಕು, ತುಂಬಾ ಫ್ರೈ ಮಾಡ್ಕೋಬೇಡಿ. ಆಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿ, ಸಣ್ಣದಾಗಿ ಹೆಚ್ಕೊಂಡಿರೋ ಕರಿಬೇವು ಹಾಕಿ ಒಂದು 2 ನಿಮಿಷ ಫ್ರೈ ಮಾಡ್ಕೊರಿ. ಹಸಿಮೆಣ್ಸಿನ್ಕಾಯಿ ರವೆ ಲೈಟಾಗಿ ಫ್ರೈ ಆದಮೇಲೆ ಇದಕ್ಕೆ 1 ಬಟ್ಲು ಬನ್ಸಿ ರವೆ, ಅಂದರೆ ಮೀಡಿಯಮ್ ರವೆ, ತುಂಬ ದಪ್ಪನೋ ಸಣ್ಣದಲ್ಲ, ಮೀಡಿಯಮ್ ರವೆ ತೊಗೊಂಡು ಒಂದು 2ರಿಂದ 3 ನಿಮಿಷ ಕಾಲ ಅಷ್ಟೇ ಫ್ರೈ ಮಾಡಿ. ತುಂಬ ಫ್ರೈ ಮಾಡಿ ಕಲರ್ ಬರೋ ತನಕ ಫ್ರೈ ಮಾಡಬೇಡಿ, ಸುಮ್ಮನೆ ಬಿಸಿ ಮಾಡ್ಕೋಬೇಕು. ಒಂದು 2ರಿಂದ 3 ನಿಮಿಷ ಕಾಲ ಫ್ರೈ ಮಾಡ್ಕೊರಿ. ಈ ಚೆನ್ನಾಗಿ ಒಂದು 2ರಿಂದ 3 ನಿಮಿಷದ ಕಾಲ ಫ್ರೈ ಮಾಡ್ಕೋಬೇಕು. ತುಂಬಾ ಫ್ರೈ ಮಾಡಬೇಡಿ, ಕಲರ್ ಬರೋ ತನಕ ಫ್ರೈ ಮಾಡಿದರೆ ರವೆ ಇಡ್ಲಿ ಅಷ್ಟು ರುಚಿಯಾಗಂಗಿಲ್ಲ. ಯಾವಾಗ ತುಂಬ 2ರಿಂದ 3 ನಿಮಿಷ ಹುರ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ತಣ್ಣಗಾಗಕ್ಕೆ ಬಿಡಿ. ಈ ರವೆ ಹುರ್ಕೊಂಡಿದ್ದನ್ನು ತಣ್ಣಗಾದ್ಮೇಲೆ ಇದನ್ನು ಸಣ್ಣ ಬಾಣಲೆಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಎಷ್ಟು ಬಟ್ಲ ರವೆ ತೊಗೊಂಡಿದ್ವೋ ಅಷ್ಟೇ ಬಟ್ಲು ಮೊಸರು ತೊಗೋಬೇಕು. ಆದಷ್ಟು ಸ್ವಲ್ಪ ಹುಳಿ ಮೊಸರು ತೊಗೋರಿ, ಅವಾಗ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊರಿ. ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನೀಟಾಗಿ ಕಲಿಸ್ಕೊರಿ. ಉಪ್ಪಾಕಿ ನೀಟಾಗಿ ಕಲಿಸ್ಕೊಂಡ್ಮೇಲೆ ಇದು ಸ್ವಲ್ಪ ನೀರು ಹಾಕಿ ಇದನ್ನು ಮಿಕ್ಸ್ ಮಾಡಿ ಒಂದು 10ರಿಂದ 15 ನಿಮಿಷದ ಕಾಲ ಇದು ನೆನೆಸ್ಬೇಕು. ಅದು 10ರಿಂದ 15 ನಿಮಿಷ ಕಾಲ ರವೆ ಎಲ್ಲ ನೀಟಾಗಿ ಮೊಸರೆಲ್ಲ ಹೀರ್ಕೊಂಡ್ಮೇಲೆ ಸ್ವಲ್ಪ ಗಟ್ಟಿ ಆಗುತ್ತೆ. ಒಂದು 15 ನಿಮಿಷ ಬಿಟ್ಬಿಡಿ. ಇದನ್ನು ಬಿಸಿ ಮಾಡೋಕ್ಕಿಡಿ. ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಗೋಡಂಬಿ ಹಾಕಿ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಬರೋ ತನಕ ಅದು ಲೈಟಾಗಿ ಸ್ವಲ್ಪ ಕಲರ್ ಬರೋ ತನಕ ಫ್ರೈ ಮಾಡಿಕೊಂಡು ಒಂದು ಸಣ್ಣ ಬಟ್ಲಿಗೆ ತೆಗೆದಿಟ್ಕೊಂಬಿಡಿ. ಈಗ 10 ನಿಮಿಷದ ಕಾಲ ನಾವು ರವೆನ ನೆನೆಸಿದ್ದನ್ನು ತೆಗೆದಿಟ್ಕೋಬೇಕು. ಅದು ಗಟ್ಟಿ ಅನಿಸಿದರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ರವೆ ಇಡ್ಲಿ ಬ್ಯಾಟರ್ ಇರಬೇಕು. ತುಂಬಾ ಗಟ್ಟಿ ಇರಬಾರ್ದು, ತುಂಬಾ ನೀರು ಇರಬಾರ್ದು, ಮೀಡಿಯಮ್ ಇದಕ್ಕೆ ಇರಬೇಕು. ಆಮೇಲೆ ಇದಕ್ಕೆ ಒಂದು ಸ್ಪೂನ್ ಸೋಡಾ ಪುಡಿ ಹಾಕ್ಕೊಂಡು, ನಾನು ಇನ್ನೂ ಹಾಕ್ತಾಯಿದ್ದೀನಿ, ನೀವು ಬೇಕಾದ್ರೆ ಸೋಡಾ ಪುಡಿನೂ ಹಾಕ್ಕೋಬೋದು. ಹಾಕಿ ಅದೊಂದು ಸ್ವಲ್ಪ ನೀಟಾಗಿ ಕಲಿಸ್ಕೊಂಬಿಡಿ. ಸ್ವಲ್ಪ ಮೊಸರು ಹಾಕಿ ಕಲಿಸ್ತಾಯಿದ್ದೀನಿ. ಕಲಿಸಿದ ಮೇಲೆ ಒಂದು 2 ನಿಮಿಷದ ಕಾಲ ಹೀಗೆ ಬಿಟ್ಟು ಮುಚ್ಚಿಟ್ಬಿಡಿ ಒಂದು 2 ನಿಮಿಷ. ಇದು ರವೆ ನೋಡಿ ಈಗ ಮೀಡಿಯಮಾಗಿರಬೇಕು, ತುಂಬ ನೀರಾದರೆ ಹೆದರ್ಕೋಬೇಡಿ. ಒಂದು 2 ನಿಮಿಷ ಮುಚ್ಚಿಟ್ರೆ ಅದೇ ಸ್ವಲ್ಪ ರವೆ ನೀರು ಹಿರ್ಕೊಂಬಿಡುತ್ತೆ. ಈ ಹದಕ್ಕೆ ಬರಬೇಕು ನೋಡಿ. ಈ ಹದಕ್ಕೆ ಬಂದಮೇಲೆ ಒಂದು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು, ನಾನು ಗೋಡಂಬಿ ಹುರ್ಕೊಂಡಿದ್ನಲ್ಲ ಅದು ಒಂದೊಂದು ರೌಂಡಾಗಿ ಇದರಲ್ಲಿ ಇಟ್ಕೊಂಡು ಇದಕ್ಕೆ ಬ್ಯಾಟರ್ ಹಾಕ್ಕೊತ ಹೋಗಿ. ಇದಕ್ಕೆ ತುಂಬ ಫುಲ್ ಬ್ಯಾಟರ್ ಹಾಕಬೇಡಿ, 1 ಸ್ಪೂನ್ ಕರೆಕ್ಟ್ ಅದು ಬಟ್ಲಿಗೆ ಸ್ವಲ್ಪ ಕಡಿಮೆ ಹಾಕಿ.
ಅದು ನೀಟಾಗಿ ಸ್ಪ್ರೆಡ್ ಆಗಿ ಫುಲ್ ಆಗಿಬಿಡುತ್ತೆ. ನೋಡಿ ಈ ರೀತಿ ಬ್ಯಾಟರ್ ಹಾಕಿ ಇಡ್ಲಿ ಸ್ಟ್ಯಾಂಡಿಗೆ ರೆಡಿ ಮಾಡಿಕೊಂಡು ಇಲ್ಲಿ ಇಡ್ಲಿ ಸ್ಟ್ಯಾಂಡಲ್ಲಿ ನೀರು ಆಗಲೇ ಕುದಿಯೋಕೆ ಇಟ್ಬಿಡಿ. ಯಾವಾಗ ನೀರು ಕುದಿಯೋಕ್ಕೆ ಸ್ಟಾರ್ಟ್ ಮಾಡುತ್ತಲ್ಲ, ಈ ಸ್ಟ್ಯಾಂಡನ್ನ ತೊಗೊಂಡು ಇದರಲ್ಲಿ ಇಟ್ಟು ಒಂದು 10 ನಿಮಿಷದ ಕಾಲ ನೀಟಾಗಿ ಬೇಯಿಸ್ಕೊಡಿ. ಇಡ್ಲಿ 10ರಿಂದ 12 ನಿಮಿಷ ಬೆಂದಮೇಲೆ ಇಡ್ಲಿ ಸ್ಟ್ಯಾಂಡನ್ನ ತೆಗೆದು ಒಂದು 10 ನಿಮಿಷ ತಣ್ಣಗೆ ಆಗೋಕೆ ಬಿಡಿ ಅದನ್ನು. ನೋಡಿ ನಾನು ಇಡ್ಲಿ ಬ್ಯಾಟ್ರ್ ಅರ್ಧ ಚಮಚ ಹಾಕಿದ್ದೆ, ನೋಡಿ ನೀಟಾಗಿ ಸ್ಪ್ರೆಡ್ಡಾಗಿ ಫುಲ್ ಕವರ್ ಆಗಿದೆ. ಅದಕ್ಕೆ ಅರ್ಧ ಚಮಚನೇ ಬ್ಯಾಟರ್ನ ಹಾಕಿ ಅದಕ್ಕೆ. ನೋಡಿರಿ ಇಡ್ಲಿ ತಣ್ಣಗಾದ್ಮೇಲೆ ಅದನ್ನು ನೀಟಾಗಿ ಸ್ಪೂನ್ಲೆ ಇದು ಮಾಡಿಕೊಂಡು ನಿಧಾನಕ್ಕೆ ತೆಗೆದು ಅದೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ನೀಟಾಗಿ ಬಂದಿದ್ದಾವೆ ರವೆ ಇಡ್ಲಿ. ನೋಡಿ ಬಿಸಿ ಬಿಸಿಯಾದ ರವೆ ಇಡ್ಲಿ ರೆಡಿಯಾಗಿದೆ. ನೋಡಿ ಇದು ಓಪನ್ ಮಾಡಿ ತೋರಿಸ್ತೀನಿ, ಎಷ್ಟು ಸಾಫ್ಟಾಗಿ ಆಗಿದೆ ನೋಡಿ. ಇದಕ್ಕೆ ರವೆ ಇಡ್ಲಿಗೆ ಪರ್ಫೆಕ್ಟಾಗಿ ಇದು ಕೊಬ್ಬರಿ ಚಟ್ನಿ ಮಾಡ್ಬೋದು, ಸಾಂಬಾರು ಮಾಡಿ ಸರ್ವ್ ಮಾಡ್ಕೋಬೋದು. ಒಂದು ಸರಿ ನಾನು ಮಾಡಿದ್ದು ರವೆ ಇಡ್ಲಿ ರೆಸಿಪಿನ ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಕಮೆಂಟಲ್ಲಿ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ.